ಹಲೋ, ಹೇಗಿದ್ದೀರಿ ಎಲ್ಲರೂ? ಆರಾಮಿದ್ದೀರಾ? ನಾವು ಆರಾಮಿದ್ದೀವಿ. ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋದು ಚಪಾತಿ ಮ್ಯಾಗಿ ಅಂತ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲೆ ಇಟ್ಕೊಂಡು ಒಲೆ ಮೇಲೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ನೀವು ಎಷ್ಟಾರ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಾಡೋದಲ್ವ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋದಿದ್ದರೆ ಜಾಸ್ತಿ ಹಾಕ್ಕೋಬೋದು. ನೋಡ್ರಿ, ಈಗ ಎಣ್ಣೆ ಕಾದೈತೆ. ಜೀರಿಗೆ ಹಾಕ್ಕೋತೀನಿ. ಜೀರಿಗೆ ಚಟಪಟ ಅನ್ನೋ ಅಷ್ಟೊತ್ತಿಗೆ ಕರಿಬೇವು ಹಾಕ್ಕೊತಾನೆ. ಕರಿಬೇವು ಸಿಡಿತಿದ್ದಂಗೆ 1-2 ಮೆಣಸಿನ್ಕಾಯಿ ಒಂದು ಸೀಳಿದ್ದೀನಿ. ಸೀಳ್ಬಿಟ್ಟು ಹಾಕ್ಕೊಂಡು ಈರುಳ್ಳಿ ಹಾಕ್ಕೋತೀನಿ. ಎಷ್ಟಾರ ಹಾಕ್ಕೋಬೋದು ಈರುಳ್ಳಿನ. ನಾನೊಂದು 2 ಗಡ್ಡೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಈರುಳ್ಳಿ ಬೇಯಬೇಕಲ್ವ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೇನೆ. ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಹಾಕ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡು ಒಂದು ಸರಿ ಕೈ ಆಡಿಸ್ಕೊಳ್ಳೋಣ. ನೋಡಿ, ಇದೆಲ್ಲ ಕರಗಬೇಕಲ್ವ. ಈಗ ಮ್ಯಾಗಿ ಮಸಾಲ ಹಾಕ್ಕೋತೀನಿ. ಮ್ಯಾಗಿ ಮಸಾಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕೈಯಾಡಿ, ಇದು ಬೇಯಬೇಕಲ್ವ. ಉರಿ ಸಣ್ಣ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಟ್ಟು ನೋಡ್ರಿ, ಏನು ಸಖತ್ತಾಗುತ್ತೆ ಗೊತ್ತಾ. ಮಕ್ಕಳು ತಿನ್ನಲ್ಲ, ಅದು ಮ್ಯಾಗಿನೇ ಬೇಕು ನಮಗಂತಾರೆ, ಅದು ಒಳ್ಳೆಯದಲ್ಲ ಅಂತಾರೆ. ಅದಕ್ಕೆ ಯಾಕೆ ಬೇಕು? ನಮ್ಮ ಮನೆಯಲ್ಲಿ ನಾವು ಗೋಧಿ ತಂದು ಹಾಕ್ಸೋದು, ಅದರಿಂದ ನಾವೇ ಮಾಡಿಕೊಟ್ರೆ ಮಕ್ಕಳಿಗೆ ಅಲ್ಲವ್ರ. ಇವಾಗ ನೋಡಿ, ಇದು ಬೇಯೋವರೆಗೂ ನಿಮಗೆ ಎಷ್ಟು ಬೇಕು ಅಷ್ಟು ಚಪಾತಿ ಬಿಸಿವರ ತೊಗೊಳ್ರಿ, ಬೆಳಿಗ್ಗೆ ಮಾಡಿದ್ವರ ತೊಗೊಳ್ರಿ. ಒಂದಿಷ್ಟು ಚಪಾತಿ ಮಾಡಿದ್ವಲ್ವ, ಚಪಾತಿ ತಿನ್ನೋಕ್ವಲ್ಲ ಅಂತಿದ್ವು. ಅದಕ್ಕಂತನೇ ನಾನೊಂದು 3-4 ಚಪಾತಿ ತೊಗೊಂಬಿಟ್ಟು ಒಂದು ಸಣ್ಣಗೆ ಸುತ್ಕೋಬೇಕು. ಈ ಥರ ನೋಡಿ, ಈ ಥರ ಸುತ್ಕೊಳ್ರಿ. ರೋಲ್ ಆದಂಗೆ ಆಗುತ್ತಲ್ವ. ಸುತ್ಕೊಂಬಿಟ್ಟು ಚಾಕುದ್ಲೆ ಒಂದು ಕಡೆಯಿಂದ ಹೆಚ್ಕೊತ ಬರಬೇಕು. ನೋಡಿ, ಈ ಥರ ಹೆಚ್ಕೊತ ಬಂದರೆ ಈ ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ವ. ಮಕ್ಕಳು ಬರೀ ಈಗ ಅವ್ರು ಇವ್ರು ತಿನ್ನೋದನ್ನು ನೋಡಿ ಬರೀ ಮ್ಯಾಗಿ ಅಂತವೆ. ಇದು ಮ್ಯಾಗಿ ಥರನೇ ಆಗುತ್ತೆ. ಟೇಸ್ಟ್ ಅಂತೂ ಅಷ್ಟು ಸೂಪರಾಗೈತೆ. ನೀವು ಮಕ್ಕಳು ಹಠ ಮಾಡ್ತಾವಲ್ವ, ಈಗ ಚಪಾತಿ ಬೆಳಿಗ್ಗೆ ತಿಂದೇವಿ, ಈಗ ಎಲ್ಲಿ ತಿನ್ನೋದು ಅನ್ನಂಗಾಗುತ್ತೆ. ಮಕ್ಕಳಿಗಂತ ಅಲ್ಲ, ನಮಗೂ ಮಾಡ್ಕೋಬೋದು. ನೋಡಿ, ಈ ಥರ ಮಾಡಿದರೆ ಈಗೆಲ್ಲ ಏನಾಯ್ತು ಹೇಳ್ರಿ, ಅದು ತೆಳ್ಳಗೆ ಮ್ಯಾಗಿ ಆದಂಗೆ ಆತೇವೆ ತಾನೆ. ಅದನ್ನು ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ವ, ಅದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬಿಸಿ ಐತಿ ಒಗ್ಗರಣೆ, ಅದರಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗೆಲ್ಲ ಏಕ್ ಮಾಡ್ಕೊಳ್ಳೋಣ. ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾನೆ. ನೋಡ್ರಿ, ಏನು ಸೂಪರಾಗಿ ಕಾಣ್ತಿದೆ ಅಲ್ವಾ. ನೀವು ಒಂದು ಸರಿ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನು ಸಖತ್ತಾಗಿ ಬಂದೈತೆ ಅಂತೀರಾ? ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿಯಾಗಿರ್ರಿ. ನಮಗೂ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ ನಿಮ್ಮಿಂದ ನಮ್ಗೆ ತುಂಬ ಉಪಕಾರ ಆಕ್ಕತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ನಮಸ್ಕಾರ.